ಗೊಜ್ಜು ಅವಲಕ್ಕಿಗೆ ನಾನು ಫಸ್ಟ್ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಹಿಡಿಯಷ್ಟು, ಆಮೇಲೆ ಒಂದು ಸ್ವಲ್ಪ ಇದು ಗುಂಟೂರು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರಿ, ತಣ್ಣಗಾಗಬೇಕದು. ಇವಾಗ ಅದೇ ಬಾಣಲೆಯಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ, ಕಾಲು ಗ್ಲಾಸಷ್ಟು ಉದ್ದಿನಬೇಳೆನ ಹಾಕಿ ಹುರಿಬೇಕು. ಆಮೇಲೆ 1 ಗ್ಲಾಸ್ ಧನಿಯಾ ಹಾಕಿ ಅದನ್ನು ಸಿಮ್ಮಲ್ಲಿಟ್ಟು ನಿಧಾನವಾಗಿ ಹುರಿಬೇಕು. ಇವಾಗ 1 ಟೀ ಸ್ಪೂನಷ್ಟು ಮೆಣಸು, ಜಾಸ್ತಿ ಹಾಕಬೇಡಿ, ಖಾರ ಜಾಸ್ತಿ ಆಗುತ್ತೆ. ಆಮೇಲೆ 1/4 ಚಮಚ ಮೆಂತ್ಯ ಹಾಕಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಜೀರಿಗೆ ಹಾಕಿ 1-2 ನಿಮಿಷ ಕಲಿಸ್ಬಿಟ್ಟು ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಳ್ಳು ಮತ್ತು ಒಣ ಕೊಬ್ಬರಿ ತುರಿನ ಹಾಕಿ ಸ್ವಲ್ಪ ಕೆಂಪಗಾದರೆ ಸಾಕು, ಅಷ್ಟೊರೆಗೂ ಹುರ್ಕೋಬೇಕು. ಇವಾಗ ಅದೇ ಬಾಣಲೆಯಲ್ಲಿ ದಪ್ಪ ಅವಲಕ್ಕಿನ ಹುರ್ಕೋಬೇಕು. ಸ್ವಲ್ಪ ಬಿಸಿಯಾಗೋವರೆಗೆ ಹುರ್ಕೊಂಡ್ರೆ ಸಾಕು. ಆಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಹುಣಸೆಹಣ್ಣು ಹಾಕಿ ಒಂದು 5 ನಿಮಿಷ ಹುರಿಬೇಕು. ಇವಾಗ ಅದೇ ಬಾಣಲೆಯಲ್ಲಿ ಒಂದು 3 ಚಮಚದಷ್ಟು ಎಣ್ಣೆ ಹಾಕಿ ಆಮೇಲೆ ಇವಾಗ ಶೇಂಗಾ ಹಾಕಬೇಕು. ಶೇಂಗಾ, ಸಾಸಿವೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ. ಫ್ರೈ ಆದಮೇಲೆ ಇವಾಗ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿ ಇವಾಗ ಅದನ್ನೆಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಹುಣಸೆಹಣ್ಣು ಮತ್ತು ಕಡಲೆಬೇಳೆ, ಎಳ್ಳು, ಕೊಬ್ಬರಿ, ಸ್ವಲ್ಪ ಉಪ್ಪು ಹಾಕಿ ಎಲ್ಲನೂ ಹಾಕಿ ನೈಸಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ಪೌಡ್ರ್ ಮಾಡಿಟ್ಕೊಂಡ್ಮೇಲೆ ಇವಾಗ ಕರಿಬೇವು ಹಾಕಿ ಇವಾಗ ಇದು ದಪ್ಪ ಅವಲಕ್ಕಿನ ಅದನ್ನು ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಟ್ಕೋಬೇಕು. ಇವಾಗ ಅದೇ ಬಾಣಲೆಯಲ್ಲಿ ಇದು ಮಸಾಲೆ ಪೌಡ್ರು ಮತ್ತು ಇದು ದಪ್ಪ ಅವಲಕ್ಕಿ ಹಾಕಿ ಅದನ್ನು ಒಂದು 5 ನಿಮಿಷ ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ, ಕಲಸಿ ಬಿಟ್ಬಿಡಬೇಕು, ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ನಿಮ್ಗೆ ಬೇಕಾದಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ಪೌಡ್ರ್ ತೊಗೊಂಡು ಒಂದು ಮುಳುಗಷ್ಟು ನೀರು ಹಾಕಿ ಒಂದು 10-15 ನಿಮಿಷ ಬಿಟ್ಬಿಟ್ರೆ ಗೊಜ್ಜು ಅವಲಕ್ಕಿ ರೆಡಿ ಆಯಿತು. ಇದು ಊರಿಗೆ ಬೇಕಿದ್ರೆ ತೊಗೊಂಡು ಹೋಗ್ಬೋದು, ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ತಿನ್ಬೋದು.